ನಮಸ್ಕಾರ. ಇವತ್ತು ನಮ್ಮ ಶೇರ್ ವಿತ್ ಶಮಂತಾ ಪಾಡ್ಕಾಸ್ಟ್ ಮೊದಲನೇ ವರ್ಷ ಅಂದರೆ ವಿಮೆನ್ಸ್ ಡೇ ದೃಷ್ಟಿಯಿಂದ ಮೊದಲನೇ ಸಲದ್ದು. ಹಾಗಾಗಿ ಎಲ್ಲರಿಗೂ ಕೂಡ ಈ ವಿಮೆನ್ಸ್ ಡೇ ಇದರಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ. ವಿಮೆನ್ ಅಂತ ಹೇಳಿದ್ರೆ ಹೋಲಿಸ್ಟಿಕಲಿ ನಾವು ತೊಗೋಬೇಕಾಗಿದ್ರೆ ಈಚ್ ಆ್ಯಂಡ್ ಎವ್ರಿ ಫ್ಯಾಮಿಲಿ ಬಂದೇ ಬರುತ್ತದು. ನಾಟ್ ಓನ್ಲಿ ವಿಮೆನ್, ಈವನ್ ಮೆನ್ ಆಲ್ಸೋ ಪಾರ್ಟ್ ಆಫ್ ದ ಎಂಟೈರ್ ಸಿಸ್ಟಮ್, ಫ್ಯಾಮಿಲಿ ಡೆವಲಪ್ಮೆಂಟ್, ಸಸ್ಟೈನಬಿಲಿಟಿ. ಈ ದೃಷ್ಟಿಯಿಂದ ನಾವು ಎಲ್ರಿಗೂ ವಿಶ್ ಮಾಡ್ತಾ ಇದ್ದೀವಿ ಮಹಿಳಾ ದಿನದ ಶುಭಾಶಯಗಳು. ಎಷ್ಟೋ ಜನಕ್ಕೆ ಅಂಗನವಾಡಿಗೆ 50 ವರ್ಷ ಆಗಿದೆ. ICDS ಅಂತ ಹೇಳ್ತಾರೆ ಟೆಕ್ನಿಕಲಿ, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ, ಸಮಗ್ರ ಬಾಲ ವಿಕಾಸ ಯೋಜನೆ. ಇದನ್ನು ಪಾಪ್ಯುಲರ್ ಆಗಿ ಜನಪ್ರಿಯ ಆಗಿರೋದು ಅಂಗನವಾಡಿ ಅಂತ. ಅಂಗನವಾಡಿ ಅಂತ ಹೇಳಿದ ತಕ್ಷಣ ತುಂಬ ಜನಕ್ಕೆ ಅಯ್ಯೋ ಅಂಗನವಾಡಿ ಕಾರ್ಯಕರ್ತೆಯರ ಮಕ್ಕಳನ್ನ ನೋಡ್ಕೋತಾರೆ ಅಂತ, ಅವ್ರ ಬಗ್ಗೆ ತುಂಬ ಅನುಕಂಪ ಇದೆ, ಕರುಣೆ ಇದೆ. ಇವರಿಗೆ ತುಂಬ ಹೀನ ಪರಿಸ್ಥಿತಿನಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಥರ ಇವರಿಗೆ ಒಂದು ಜಾಬ್ ಸೆಕ್ಯೂರಿಟಿ ಕೂಡ ಇಲ್ಲ ಅಂತ ಇದೆ. ಹೌದು, ಅವೆಲ್ಲ ಸತ್ಯನೇ, ಇಲ್ಲ ಅಂತಲ್ಲ. ಆದರೆ ಅಂಗನವಾಡಿ 50 ವರ್ಷದ ಹಿಂದೆ ಅಕ್ಟೋಬರ್ 2, 1975ನೇ ಇಸ್ವಿನಲ್ಲಿ ಇದು ಶುರು ಆಗಿದೆ. ನಮಗೆ ಇತ್ತೀಚಿನ ವರ್ಷಗಳಲ್ಲಿ ಅಕ್ಟೋಬರ್ 2 ಅಂದರೆ ಬರೀ ಸ್ವಚ್ಛ ಭಾರತ ಅಂತಲೇ, ಸ್ವಚ್ಛತೆ ಬಗ್ಗೆನೇ ಮಾತಾಡ್ತೀವಿ. ಇನ್ನು ಮುಂದೆ ಆದರೂ ನಾವು ಅಕ್ಟೋಬರ್ 2ನ ಅಂಗನವಾಡಿ ಡೇ ಅಂತ ಕೂಡ ನಾವು ಶುರು ಮಾಡ್ಕೊಳ್ಳೋದು ವಾಸಿ ಅಂತ ಅನಿಸುತ್ತೆ. ಮಕ್ಕಳು, ಹೌದು, ಹುಟ್ಟಿದಾಗಲಿಂದ 0 to 6 ಆ ಏಜ್ ಗ್ರೂಪ್ ಮಕ್ಕಳು ಎಷ್ಟರ ಮಟ್ಟಿಗೆ ಮಕ್ಕಳ ಹಕ್ಕುಗಳಿಗೆ ಒಳಗಡೆ ಬರ್ತಾರೆ ಅನ್ನೋದು ಒಂದು ವಿಷಯ ಇದೆ. ಅದೇ ತರಹ ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು, ಒಟ್ಟಾರೆಯಾಗಿ ಒಂದು ಜಾಗದ ಹೆಣ್ಣು ಮಕ್ಕಳು, ಪುಟ್ಟ ಮಕ್ಕಳು ಯಾವ ರೀತಿ ಭದ್ರತೆಗೆ ಬರ್ತಾರೆ, ಶಿಕ್ಷಣ, ಆರೋಗ್ಯ, ಇದೆಲ್ಲ ಕೂಡ ನೋಡ್ಕೊಳ್ಳೋದಕ್ಕೆ ಸರ್ಕಾರದ ಆದ್ಯತೆ, ಸರ್ಕಾರದ ಜವಾಬ್ದಾರಿ, ಹೊಣೆ. ಇದು ಕೂಡ ಇವತ್ತಿನ ದಿನ ನಮ್ಮಲ್ಲಿ 14,000 ಅಂಗನವಾಡಿ ಕೇಂದ್ರಗಳಿವೆ. ನಮ್ಮ ಕರ್ನಾಟಕದಲ್ಲಿ ಸುಮಾರು 1,200+ ಅಂಗನವಾಡಿ ಕೇಂದ್ರಗಳಿವೆ. ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೆ ಇರುವಂತಹ ಆರ್ಗನೈಸ್ಡ್ ವರ್ಕ್ ಇದು ಅಂತ ಹೇಳಬಹುದು. ಈ ಒಂದು ಸಂಘಟನೆ ಜನರ ಜೊತೆಗೆ ನೇರವಾಗಿ ಸಂಪರ್ಕ ಇಟ್ಕೊಂಡಿದೆ. ಬರೀ ಅಫಿಷಿಯಲ್ ಅಧಿಕೃತ ಮಾತ್ರ ಅಲ್ಲ, ಎಮೋಷ್ನಲ್ ಅಟ್ಯಾಚ್ಮೆಂಟ್ ಕೂಡ ಮನೆ ಜೊತೆಗೆ, ಮಕ್ಕಳ ಜೊತೆಗೆ, ಹಳ್ಳಿ ಜೊತೆಗೆ, ಜಾಗದ ಜೊತೆಗೆ ಇದೆ. ಏನಿದು 50 ವರ್ಷ ಆದರೂ ಕೂಡ ಈ ಹೆಣ್ಣು ಮಕ್ಕಳು, ಈ ಕಾರ್ಯಕರ್ತೆಯರು ನಮಗೆ ಸಮಾನತೆ ಬೇಕು ಅಂತ ಕೇಳ್ತಾ ಇದ್ದಾರೆ, ಕಾಯ್ದೆ ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಬೆಂಗಾವಲಾಗಿ ನಿಂತಿರುವಂತಹ ಕೆಲವರು ಆ್ಯಕ್ಟಿವಿಸ್ಟ್ಗಳಂತ ಹೇಳ್ಬೋದು ಅಥವಾ ಸಪೋರ್ಟರ್ಸ್ ಅಂತ ಹೇಳ್ಬೋದು, ಅವರು ಇದಕ್ಕೆಲ್ಲ ಒಂದು ಪರಿಹಾರ ಕಾಯ್ದೆ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಮುಂಚೂಣಿನಲ್ಲಿರುವಂಥ ವರಲಕ್ಷ್ಮಿ ಇವತ್ತು ನಮ್ಮ ಜೊತೆ ಮಾತುಕತೆ ಶೇರ್ ವಿತ್ ಶಮಂತಾದಲ್ಲಿದ್ದಾರೆ. ವರಲಕ್ಷ್ಮಿ, ಕಾಯ್ದೆ ಆದ ಮಾತ್ರಕ್ಕೆ ಇದು ಸಮಸ್ಯೆ ಎಲ್ಲ ಪರಿಹಾರ ಆಗ್ಬಿಡುತ್ತಾ? ಅಂದರೆ ಕಾಯ್ದೆ ಆದರೆ ಒಂದು ಖಾತ್ರಿ ಇರುತ್ತೆ ಅನ್ನುವಂಥದ್ದು. ಸೊ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡಿದಾಗ ಖಂಡಿತವಾಗ್ಲೂ ಅದು ಒಂದು ನ್ಯಾಯ ಸಿಗುತ್ತೆ ಅನ್ನುವಂಥದ್ದನ್ನು ಹೇಳ್ಬೋದು. ಸೊ ಹಾಗಾಗಿ ಕಾಯ್ದೆ ಬೇಕು ಅಂತ ಹೇಳಿ ನಾವು ಕೇಳ್ತಾ ಇರೋದು. ಮತ್ತು ಇವತ್ತು ನಮ್ಮಲ್ಲಿ ಹಲವು ಜನ ಏನು ಅಂದ್ಕೊಂಡಿದ್ದಾರೆ ಅಂಗನವಾಡಿ ಅಂತ ಹೇಳಿದರೆ, ಯಾವುದೋ ಒಂದು ತೀರಾ ಬಡ ಮಕ್ಕಳು ಅಥವಾ ಇನ್ಯಾವುದೋ ಮಕ್ಕಳು ಮಾತ್ರ ಅಲ್ಲಿ ಕೂತ್ಕೊಳ್ಳೋದು, ಅವರಿಗೆ ಸರ್ಕಾರದಿಂದ ಏನೋ ಒಂದಷ್ಟು ಉಪಹಾರ ಕೊಡ್ತಾರೆ, ಮತ್ತೇನೋ ಒಂದಷ್ಟು ಶಿಕ್ಷಣವನ್ನು ಕೊಡ್ತಾರೆ, ಈ ಥರದ್ದೆಲ್ಲ ಭಾವನೆಗಳಿದ್ದಾವೆ. ಇದು ಒಂದು ಅಂಶ ಮಾತ್ರನೇ ಸತ್ಯ. ಆದರೆ ಇದರಿಂದ ಹಲವು ಅಂಶಗಳು ಇದ್ದಾವೆ. ಅಂದರೆ ಯಾವ ಥರ ಅಂಶ? ಅಂದರೆ ಯಾವ ಥರ ಅಂತ ಹೇಳಿದರೆ, ಈಗ ನೋಡಿ, ಮಗು ಅನ್ನುವಂಥದ್ದು ಈ ದೇಶದ ಒಂದು ಮುಂದಿನ ಒಂದು ಪ್ರಜೆಯಾಗಿ ರೂಪಿಸ್ಕೊಳ್ಳುವಂಥದ್ದು. ಓಕೆ, ಮಕ್ಕಳು ಅಂತ ಹೇಳಿದ್ರೆ ಒಂದು ದೇಶದ ಪರಮೋಚ್ಚ ಆಸ್ತಿ ಅಂತ ಹೇಳಿ 1974ರಲ್ಲಿ ಬಂದಂಥ ಮೊದಲ ಮಕ್ಕಳ ರಾಷ್ಟ್ರೀಯ ನೀತಿ ಘೋಷಣೆ ಮಾಡುತ್ತೆ. ಮತ್ತು ಮಕ್ಕಳು ಅನ್ನುವಂಥದ್ದು ಇದೆಯಲ್ಲ, ಇದು ಸಮಾಜದ ಪುನರುತ್ಪಾದನೆ, ಸೋಷಿಯಲ್ ರೀಪ್ರೊಡಕ್ಷನ್. ಓಕೆ, ಇದನ್ನು ನಾವು ಭಾಳ ಮುಖ್ಯವಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕು. ಮತ್ತು 6 ವರ್ಷದ ಒಳಗಿನ ಮಕ್ಕಳ ಅಪೌಷ್ಟಿಕತೆ ಅಥವಾ ತೀವ್ರ ಅಪೌಷ್ಟಿಕತೆ ಅಂದರೆ
ಅದು ಹೈಟ್ ವೆಯ್ಟ್ ಅಂತ ನಾವು ಕರಿತೀವಿ. ಹೈಟ್ಗೆ ತಕ್ಕಾಗೆ ವೆಯ್ಟ್ ಇರಬೇಕು, ವೆಯ್ಟ್ಗೆ ತಕ್ಕಾಗೆ ಹೈಟ್ ಇರಬೇಕು, ಮತ್ತು ಮೆದುಳಿನ ಬೆಳವಣಿಗೆ. ಸೊ ಈ ಥರದ ಅಂಶಗಳು ಮಾತ್ರನೇ ನಿಮಗೆ ಒಂದು ಡೆವಲಪ್ಮೆಂಟಿನ ಸೂಚ್ಯಾಂಕವಾಗಿ ಇಲ್ಲಿ ಕಾಣುವಂಥದ್ದು. ಹಾಗಾಗಿ ಈ ಆಸ್ಪೆಕ್ಟಲ್ಲಿ ಇದನ್ನು ನೋಡಬೇಕು ಅಂತ ನಾನು. ಓಕೆ, ಇವಾಗ ನೀವು ಇದನ್ನು ತುಂಬ ಥಿಯರಿಟಿಕಲ್ ಆಗಿ ಅಥೆಂಟಿಕ್ ಆಗಿ ವಾಸ್ತವ ವಿಷಯನ ತಿಳಿಸ್ಕೊಟ್ರಿ. ಅಂಗನವಾಡಿ ಅಂದರೆ ಮಕ್ಕಳಿಗೆ ಮಾತ್ರ ಅಂತ ಅಲ್ವಾ? ಮಕ್ಕಳಿಗೆ ಮಾತ್ರ ಅಲ್ಲ, ತಾಯಂದ್ರಿಗೂ ಸೇರಿ, ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ. ಯಾಕೆ ನಮಗೆ ಇಲ್ಲಿ ಗರ್ಭಿಣಿ ಮುಖ್ಯ ಆಗ್ತಾಳೆ ಅಂದರೆ, ನಿಮಗೆ ಒಂದು ನಾನು ಹಿನ್ನೆಲೆ ಹೇಳಲೇಬೇಕು. ನಮ್ಮ ಭಾರತ ಅನ್ನುವಂಥ ಒಂದು ಕಟು ಸಂಪ್ರದಾಯಸ್ಥವಾದಂಥ ಒಂದು ಸಮಾಜ ಏನಿತ್ತು, ಈಗ ನೀವು ಬಹುಶಃ ನಿಮ್ಮ ತಾಯಿ ಅವರ ತಾಯಿ ಆ ಥರದಲ್ಲಿ ಹೋಯಿತು ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಅವಾಗ ಹುಟ್ಟುತ್ತಾ ಇದ್ದಿದ್ದು 3/4 ಡಜನ್, 1 ಡಜನ್, ಅರ್ಧ ಡಜನ್ ಮಕ್ಕಳು. ಕರೆಕ್ಟಾ? ಆವಾಗ ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಅದಕ್ಕೊಂದು ಮಾತ್ರೆ ತಗೋಬೇಕು, ಅಥವಾ 2 ಮಕ್ಕಳಿಗೆ ನಾವು ಫ್ಯಾಮಿಲಿ ಪ್ಲಾನಿಂಗನ್ನು ಮಾಡಿಸ್ಕೋಬೇಕು, ಅಥವಾ ಆಸ್ಪತ್ರೆಗೆ ಹೋಗಿ ಡೆಲಿವರಿ ಆಗಬೇಕು, ಈ ಥರದ್ದು ಯಾವ ಪರಿಕಲ್ಪನೆಗಳು ಕೂಡ ಇರ್ತಾ ಇರಲಿಲ್ಲ. ಮನೆಯಲ್ಲೇ ಎಲ್ಲವೂ ಕೂಡ ಆಗ್ತಾಯಿತ್ತು. ಎಷ್ಟೋ ಸಾರಿ ಇವಾಗ ನಮ್ಮ ಕುಟುಂಬದಲ್ಲೂ ಕೂಡ ನಾನು ನೋಡಿದ್ದೇನೆ, ನಮ್ಮ ತಾಯಿ ಇದು ಏನು ಅವ್ರಿಗೆ ಮದುವೆಯಾಗಿ ಒಂದು ಮಗುವಿಗೆ ತೊಟ್ಲು ಕಟ್ಟಿದ್ರೆ ಅವ್ರ ತಾಯಿ ಮತ್ತೆ ಇನ್ನೊಂದು ಮಗುವಿಗೆ ತೊಟ್ಲು ಕಟ್ತಾ ಇದ್ದಂಥ ಒಂದು ಸಂದರ್ಭಗಳು ಇತ್ತು. ಸೊ ಈ ಥರದಲ್ಲೇ ಇದ್ದದ್ದು. ಆವಾಗೆಲ್ಲ ಒಂದು ಭಾವನೆ ಏನಿತ್ತಂದರೆ, ದೇವ್ರು ಕೊಟ್ಟ ಮಕ್ಕಳು, ಸೊ ನಾವು ಈ ಥರದ್ದು ಏನೂ ಕೂಡ ಮಾಡ್ಕೋಬಾರ್ದು ಅನ್ನೋಂಥದ್ದು. ಎರಡನೇದು, ಯಾಕೆ ಆ ಥರದ ಒಂದು ಪರಿಭಾವನೆ ಇತ್ತು, ಮಗು ಹುಟ್ಟಿದ್ರೆ ಆ ಮಗು ಬದುಕುತ್ತೆ ಅನ್ನೋದಕ್ಕೆ ಯಾವುದೇ ರೀತಿಯಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಇರಲಿಲ್ಲ. ಮತ್ತು ಒಂದು ತಾಯಿ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ ಅಂತ ಹೇಳಿದ್ರೆ ಅವಳು ಉಳಿತಾಳೆ ಅನ್ನುವಂಥದ್ದು ಗ್ಯಾರಂಟಿ ಇರ್ತಾ ಇರಲಿಲ್ಲ. ಸೊ ಯಾವತ್ತೂ ಕೂಡ ಒಂದು ದೇಶದ ಬೆಳವಣಿಗೆ ಅಂತ ಹೇಳಿದಾಗ ಈ ಮಗು ಮತ್ತು ತಾಯಿ ಅನ್ನುವಂಥದ್ದು ಇದೆಯಲ್ಲ, ಇದು ಭಾಳ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸ್ತದೆ. ಈ ಸ್ಕೀಮಲ್ಲಿ ಗರ್ಭಿಣಿ ಮತ್ತು ಬಾಣಂತಿ ಯಾಕೆ ನಮಗೆ ಮುಖ್ಯ ಆಗ್ತಾರೆ ಅಂದರೆ, ಗರ್ಭ ಧರಿಸಿದಂಥ ತಾಯಿ 3 ತಿಂಗಳು ಏನು ತನ್ನ ಮಗು ಕನ್ಫರ್ಮ್ ಆಯಿತು ಅಂತ ಹೇಳಿದ್ಮೇಲೆ ಅವಳು ಆಟೋಮೆಟಿಕ್ಕಾಗಿ ನಮ್ಮ ಅಂಗನವಾಡಿ ಕೇಂದ್ರದ ಫಲಾನುಭವಿ ಇರ್ತಾಳೆ. ಅವಳು ಶ್ರೀಮಂತಳು ಇರ್ಬೋದು, ಬಡವಳು ಇರ್ಬೋದು, ಮಧ್ಯಮ ವರ್ಗದವರು ಕೂಡ ಇರ್ಬೋದು. ಸೊ ಯಾಕೆ ಅಂದರೆ, ನಾವು ಆ ಮಗುವಿಗೆ ಯಾವುದೇ ತಾಯಿ ಫಸ್ಟ್ ಮಗುವನ್ನು ಕ್ಯಾರಿ ಮಾಡಬೇಕು ಅಂದಾಗ ಅವಳಿಗೇನು ಗೊತ್ತಿರಲ್ಲ. ಅವರ ತಾಯಿ ಅಥವಾ ಅತ್ತೆದಿರು ಮನೆಯಲ್ಲಿ ಒಂದು ಅವಿಭಕ್ತ ಕುಟುಂಬ ಇದ್ದರೆ ಆ ಒಂದು ತಿಳುವಳಿಕೆಯನ್ನು ಕೊಡ್ತಾರೆ ಅವಳಿಗೆ. ಆದರೆ ಯಾವುದೇ ಒಂದು ಇವತ್ತು ಮದುವೆ ಆಗಿದ್ದಂಥ ಒಬ್ಬ ಹೆಣ್ಣುಮಗು ಇಮಿಡಿಯೇಟ್ ಪ್ರೆಗ್ನೆಂಟ್ ಆದರೆ ಅವಳಿಗೆ ಆ ತಿಳುವಳಿಕೆ ಇರಲ್ಲ. ಅಂಥ ಒಂದು ತಿಳುವಳಿಕೆಯನ್ನು ಕೊಡೋದು ಈ ಸ್ಕೀಮ್ ಅನ್ನೋದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅಂಗನವಾಡಿ ಯಾವ ಇಲಾಖೆಗೆ ಡೈರೆಕ್ಟಾಗಿ ಬರುತ್ತೆ, ಮತ್ತು ಈ ಒಂದು ಸಮನ್ವಯ ರೀತಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ಕೆಲಸ ಮಾಡ್ತಾಯಿದೆ? 3 ಇಲಾಖೆಗಳು ಬೇಜಾರು ಬರುತ್ತೆ. ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನೇ ಇದರ ಮಾತೃ ಇಲಾಖೆ. ಸೊ ನಾವು ಮಕ್ಕಳು ಅಂತ ಹೇಳುವಾಗ ಇಲ್ಲಿ ಆಹಾರದ ವಿಷಯ ಬರುತ್ತೆ. ಹಂಗಾಗಿ ಫುಡ್ ಆ್ಯಂಡ್ ಸಿವಿಲ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಒಂದು ಸಂಬಂಧಗಳನ್ನು ಅದು ನಾವೆಲ್ಲ ಅಫಿಷಿಯಲ್ ಲೆವೆಲಲ್ಲಿ ಅದನ್ನು ಇಟ್ಕೊಳ್ತಾರೆ. ಎರಡನೆಯದು, ನಮಗೆ ಅಂಗನವಾಡಿಗಳಿಗೆ ಕಟ್ಟಡ ಬೇಕಾಗತ್ತೆ ಮತ್ತು ಗ್ರಾಮದ ಸಮುದಾಯಗಳ ಒಟ್ಟಿಗೆ ನಾವು ಒಡನಾಟವನ್ನು ಇಟ್ಕೋಬೇಕಾಗತ್ತೆ. ಹಾಗಾಗಿ RDPR ಇಲಾಖೆ ನಮಗೆ ಏನು ನಮ್ಮ ಪಂಚಾಯತ್ ರಾಜ್ ಇಲಾಖೆ ಏನಿದೆ ಅದು ಇಲಾಖೆ ಬಂದೇ ಬರುತ್ತೆ. ಮತ್ತು ಮೂರನೇದು ಮುಖ್ಯವಾಗಿ ಆರೋಗ್ಯ ಇಲಾಖೆ. ಈ ಆರೋಗ್ಯ ಇಲಾಖೆ ಯಾಕೆಂದರೆ ನಮ್ಮದು 5 ಸೇವೆಗಳಲ್ಲಿ ಮಗುವಿನ ಈಗ ಒಂದು ಯಾಕೆ ನಾವು ಮಗು ಅಂತ ಇಲ್ಲಿ ಪದೇ ಪದೇ ಹೇಳ್ತಾ ಇದ್ದೀವಿ ಅಂದರೆ, ನಿಮಗೆ ಗೊತ್ತಿದೆ 6 ವರ್ಷದ ಒಳಗಿನ ಮಗುವಿನ ಬೆಳವಣಿಗೆ 85% ಮಾನಸಿಕ ಬೆಳವಣಿಗೆ ಆ ಸಂದರ್ಭದಲ್ಲಿ ಆಗುತ್ತೆ, 40% ದೈಹಿಕ ಬೆಳವಣಿಗೆ ಆಗುತ್ತೆ. ಈ 2 ಬೆಳವಣಿಗೆಗಳಾಗುವ ಸಂದರ್ಭದಲ್ಲಿ ಆ ಮಗುವಿಗೆ ಬೇಕಾಗಿರುವಂಥ ಪ್ರೋಟೀನ್, ವಿಟಮಿನ್ ಮತ್ತು ಈ ಥರದ ಒಂದು ಕಂಟೆಂಟ್ಸ್ ಏನಿದ್ದಾವೆ ಅದು ಒಂದು 500 ಕ್ಯಾಲರಿಯಷ್ಟು ಒಂದು ಫರ್ ಡೇ ಆ ಮಗುವಿಗೆ ನಾವು ಕೊಡಬೇಕಾಗತ್ತೆ. ಇದು ಬಹುತೇಕ ಕುಟುಂಬಗಳಲ್ಲಿ ಕೊಡಲ್ಲ. ಇವನ್ ನೀವು ಶ್ರೀಮಂತರ ಮಕ್ಕಳು ಅಂತ ಹೇಳಿದ್ರು ಕೂಡ, ಅಥವಾ ಹಣ ಇರೋ ಮಕ್ಕಳು ಕೂಡ ಆ ಮಗುವಿಗೆ ಏನು ಬೇಕು ಅದನ್ನು ತಿನ್ನಿಸಲ್ಲ. ನೀವು ಮಗುವಿಗೆ ಬೇಕಾಗಿರುವ ಹಾಲು ಕೊಡಲ್ಲ, ಅಥವಾ ಕ್ಯಾಲ್ಶಿಯಂ ಕಂಟೆಂಟ್ ಇರೋದು ಕೊಡಲ್ಲ, ಮತ್ತು ಇದು ಏನು ಪ್ರೋಟೀನ್ ಕಂಟೆಂಟ್ ಇರೋದು ಕೊಡಲ್ಲ, ಮತ್ತು ಮಲ್ಟಿಪಲ್ ವಿಟಮಿನ್ ಇರೋದು ಕೊಡಲ್ಲ. ನೀವು ಬರ್ಗರ್ ಕೊಡ್ಬೋದು, ಅಥವಾ ಇನ್ನೇನೋ ಕೇಕ್ ತಿನ್ನಿಸ್ಬೋದು, ಅಥವಾ ಇನ್ನೇನೋ ಜ್ಯೂಸ್ ಕುಡಿಸ್ಬೋದು. ಆ ಮಗು ಏನು ಇಷ್ಟಪಡಿಸುತ್ತೆ ಐಸ್ ಕ್ರೀಮ್ ತಿನ್ನಿಸ್ಬೋದು. ಅದರಿಂದ ಬರಲ್ಲ ನ್ಯೂಟ್ರಿಷನ್ ಬರುವಂಥ ಒಂದು ಡಯಟ್ ಇದಿರುತ್ತದೆ, ಫುಡ್ ಐಟಮ್ಸ್ ಇರುತ್ತೆ, ಅದು ಇಲ್ಲಿ ಕೊಡಲಾಗತ್ತೆ. ಸೊ ಆರೋಗ್ಯ ಇಲಾಖೆ ಚೆಕ್ ಮಾಡುತ್ತೆ. ಅಂದರೆ ಈಗ ಒಂದು ತಾಯಿ 3 ತಿಂಗಳು ಗರ್ಭಿಣಿಯಾಗಿ ಅವಳು ಕಾರ್ಡ್ ಮಾಡಿಸ್ತಾಳೆ. ಕಾರ್ಡ್ ಮಾಡಿಸಿದ್ಮೇಲೆ ಅವಳು ಇಲ್ಲಿ ನಮಗೆ ಗರ್ಭಿಣಿ ಅಂತೇಳಿ ಇಲ್ಲಿ ರಿಜಿಸ್ಟರ್ ಆಗುತ್ತೆ. ಓಕೆ, ರಿಜಿಸ್ಟರ್ ಆಗಿದ ಕೂಡಲೇ ಆ ಮಗು ಡೆವಲಪ್ಮೆಂಟ್ ಹೆಂಗೆ ನಡೀತಾ ಇದೆ ಅನ್ನೋದನ್ನು ಸೊ ಅಂಗನವಾಡಿ ವರ್ಕರು ಫುಡ್ ಕೊಡ್ತಾರೆ, ಆರೋಗ್ಯ ಇಲಾಖೆಯಿಂದ ಆಶಾ ವರ್ಕರ್ ಅದನ್ನು ಚೆಕಪ್ ಮಾಡ್ತಾರೆ. ಸೊ ಇದೆರಡೂ ಕೂಡ ಸಮನ್ವಯ, ಆಹಾರ ಕೊಡೋದೊಬ್ಬರು ಮತ್ತು ಆರೋಗ್ಯ ನೋಡೋದೊಬ್ಬರು. ಮತ್ತು ಮಕ್ಕಳು ಅಂಗನವಾಡಿಗೆ ಏನು ಬರ್ತಾರೆ, ಆ ಮಗುವಿಗೆ ಇಂಜೆಕ್ಷನ್ಸನ್ನು ನಾವು ಕೊಡ್ತೇವೆ. ಅಂದರೆ ದಡಾರ,
ಇದು ಪೋಲಿಯೋ ಅಟ್ಯಾಕ್ ಆಗಲಾರ್ದೇ ಇರೋದು, ಈ ಥರದ್ದೆಲ್ಲ ಇಂಜೆಕ್ಷನ್ಸ್ ಏನಿದ್ದಾವೆ ಅದನ್ನು ನಾವು ಇಮ್ಯುನೈಸೇಷನ್ ಡೇ ಅಂತ ಹೇಳಿ ಕರಿತೀವಿ. ಅದು ಪ್ರತಿ ತಿಂಗಳೂ ಕೂಡ ಡಾಕ್ಟರ್ಸ್ ಅಲ್ಲಿ ಅಂಗನವಾಡಿ ಸೆಂಟರ್ಸ್ಗೆ ಬಂದು ಯಾವ ಮಗು ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದನ್ನು ಅನಾಲಿಸಿಸ್ ಮಾಡಿ ಅಂಗನವಾಡಿ ವರ್ಕರ್ಗೆ ಕೊಡ್ತಾರೆ. ಅದರ ಪ್ರಕಾರದಲ್ಲಿ ಆ ಮಗುನ ಇದು ಏನು ಆ್ಯಕ್ಟಿವಿಟಿ ಮತ್ತು ಮೆನು ಮತ್ತೊಂದು ಎಲ್ಲವೂ ಕೂಡ ಕಾನ್ಸಂಟ್ರೇಷನ್ ಆಗುತ್ತೆ. ಸೊ ಈ ಥರದಲ್ಲಿ ನಮಗೆ ಒಂದು 3 ಇಲಾಖೆಗಳೊಟ್ಟಿಗೆ ಸಮನ್ವಯತೆ ಬರುತ್ತೆ. ಒಂದು ಅಂಗನವಾಡಿ ಕೇಂದ್ರ ಅಂದರೆ ಎಷ್ಟಿರುತ್ತೆ, ನಾನೊಂದು ವಿವರಣೆ ಕೊಡ್ಲಿಕ್ಕೆ ಟ್ರೈ ಮಾಡಿ. ಒಂದು 25 ಜನ ಮಕ್ಕಳು ಕೂತಿದ್ದಾರೆ ಅಂತ ಅಂದ್ಕೊಳ್ಳಿ ಅಂಗನವಾಡಿ ಕೇಂದ್ರದಲ್ಲಿ. ಅದರಲ್ಲಿ 3 ರಿಂದ 4 ವರ್ಷದ ಮಕ್ಕಳು ಒಂದು 6-7 ಮಕ್ಕಳು ಇರ್ತವೆ. 3 ರಿಂದ 4 ವರ್ಷ, 4 ರಿಂದ 5 ವರ್ಷ ಮತ್ತು 5 ರಿಂದ 6 ವರ್ಷದ ಮಕ್ಕಳು, ಇನ್ನು ಉಳಿದ ಮಕ್ಕಳು ಇರ್ತಾರೆ. ಈಗ ಅಬೌವ್ 4 ಇಯರ್ಸ್ ಮಕ್ಕಳು 25 ಮಕ್ಕಳಲ್ಲಿ ಹೊರಗಡೆ ಹೋಗ್ಬಿಟ್ರೆ ನಮಗೆ ಇಲ್ಲಿ ಉಳಿಯೋದು 6 ಮಕ್ಕಳು ಮಾತ್ರ. ಈ 6 ಮಕ್ಕಳು ಅವಾಗ ಏನಾಗುತ್ತೆ, ಲೋನ್ಲಿ ಫೀಲ್ ಆಗುತ್ತೆ, ಆಯಿತಾ. ಮತ್ತು ಒಂದು ಅಂಗನವಾಡಿ ಕೇಂದ್ರ ಅಂತ ಹೇಳಿದ್ರೆ ಈ ಮಕ್ಕಳು ನಮಗೆ ಸಾಕಾಗಲ್ಲ. ಆವಾಗ ಅಂಗನವಾಡಿಗಳನ್ನು ಮರ್ಜ್ ಮಾಡಬೇಕು ಅನ್ನುವ ಪ್ರಶ್ನೆ ಬರುತ್ತೆ. ಮರ್ಜ್ ಮಾಡಬೇಕು ಅಂತ ಹೇಳಿದಾಗ ಅಂಗನವಾಡಿ ಕಾನ್ಸೆಪ್ಟ್ ಏನು, ಎಲ್ಲಿ ಮಹಿಳೆಯರಿದ್ದಾರೆ. ಈಗ ವರ್ಕಿಂಗ್ ವುಮೆನ್ ಹಾಸ್ಟೆಲ್ ಅಂತ ಯಾಕೆ ಬಂತು ನಮ್ಮಲ್ಲಿ? ಆಮೇಲೆ ಗಾರ್ಮೆಂಟ್ಸಲ್ಲಿ ಕ್ರಶ್ ಓಪನ್ ಮಾಡಬೇಕನ್ನುವಂಥ ಕಾನ್ಸೆಪ್ಟ್ ಯಾಕೆ ಬಂತು? ಮಹಿಳೆಗೆ ಹೆರಿಗೆ ಭತ್ಯೆ ಕೊಡಬೇಕು ಅಂತ ಯಾಕೆ ಬಂತು? ಮಹಿಳೆಗೆ ಮುಟ್ಟಿನ ಸಂದರ್ಭದಲ್ಲಿ ಅವಳಿಗೊಂದು ರಜೆ ಕೊಡಬೇಕು, ಅಥವಾ ಅವಳು ಹಾಲುಣಿಸುವ ಅಂದರೆ ಮಗುವಿಗೆ ಹಾಲು ಕೊಡುವಾಗ ಯಾವುದೇ ವಿಭಾಗದಲ್ಲಿ ಕೆಲಸ ಮಾಡಿದ್ರೂ ಕೂಡ ಅವಳಿಗೆ ಆ ಸಮಯದಲ್ಲಿ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತೇಳಿ ಯಾಕೆ ಬಂತು ಹೇಳಿ? ಅದಕ್ಕೊಂದು ಕಾರಣ ಇದೆಯಲ್ಲ, ಒಂದು ಸೈಂಟಿಫಿಕ್ ರೀಸನ್ ಇದೆ. ಹಾಗೆಯೇ ಈ ಅಂಗನವಾಡಿ ಕೇಂದ್ರ ಪ್ರಾರಂಭ ಆಗೋದು ಎಲ್ಲಿ, 1,000 ಪಾಪ್ಯುಲೇಷನ್ ಇರುವಂಥ ಒಂದು ಪ್ರದೇಶದಲ್ಲಿ ಇದು ಇರಬೇಕು. ಯಾಕಂದರೆ ಗರ್ಭಿಣಿ ಆದವಳು ಅಂಗನವಾಡಿಗೆ ಬಂದು ಹೋಗಬೇಕು, ಕಾಲ್ನಡಿಗೆಯಲ್ಲಿ ಬಂದು ಹೋಗಬೇಕು, ಮತ್ತು ಬಾಣಂತಿ ಆದವಳು ಕಾಲ್ನಡಿಗೆಯಲ್ಲಿ ಬಂದು ಹೋಗುವಂಗಾಗಬೇಕು, ಅಥವಾ ಈ ಅಂಗನವಾಡಿ ಟೀಚರ್ ಅವ್ರ ಮನೆಗೆ ವಿಸಿಟ್ ಮಾಡೋಂಗಾಗಬೇಕು. ಇದಲ್ವಾ ಉದ್ದೇಶ? ಅಂಥ ಅಂಗನವಾಡಿ ಕೇಂದ್ರಗಳನ್ನು ನೀವು 4 ವರ್ಷದ ಮಕ್ಕಳನ್ನು ನಾವು ತೊಗೊಂಡು ಹೋಗ್ಬಿಡ್ತೀವಿ ಅಂದರೆ 4-5 ಮಕ್ಕಳನ್ನ ಇಟ್ಕೊಂಡ್ರೆ ಈ ಸರ್ಕಾರದವ್ರು ಈಗಲೇ ಸಂಬಳ ಕೊಡಲ್ಲ, ಈಗಲೇ ಬಜೆಟ್ ರಿಲೀಸ್ ಮಾಡಲ್ಲ. ಸೊ ಇನ್ನು ಮಕ್ಕಳು ಕಮ್ಮಿ ಆದರೆ ಇದನ್ನು ಸ್ಮ್ಯಾಶ್ ಮಾಡ್ತಾರೆ, ಡಿಸ್ಮೆಂಟಲ್ ಮಾಡ್ತಾರೆ. ಆವಾಗ ಇಡೀ ನಮ್ಮ ರಾಜ್ಯದ ನಮ್ಮ ದೇಶದ ಮಕ್ಕಳಿಗೆ ಯಾವ ಆಧಾರಗಳು ಇಲ್ಲದಂಗೆ ಆಗ್ಬಿಡ್ತದೆ. ಇದು ನಮಗಿರುವಂತಹ ಆತಂಕ. ಇವಾಗ ಇಷ್ಟೆಲ್ಲ ಒಂದು ಸ್ಕೀಮ್ ಇದೆ ಅಂತಂದಾಗ ಬರೋ ಬಜೆಟ್ ಸಾಕಾಗುತ್ತಾ? ಬರೀ ನಮ್ಮ ರಾಜ್ಯಕ್ಕೆ ಮಾತ್ರ ನಾನು ಹೇಳ್ತಾ ಇಲ್ಲ, ಒಟ್ಟಾರೆಯಾಗಿ ಇರೋವಂತಹ ಸ್ಕೀಮು ಇದು ಕೇಂದ್ರ ಸರ್ಕಾರದ್ದು ಆಗಿರೋದ್ರಿಂದ ಅಲ್ಲಿಂದಾನೇ ಬಜೆಟ್ ಬರುತ್ತೆ. ಸಾಕಾಗುತ್ತಾ ನಮಗೆ? ಪಂಚವಾರ್ಷಿಕ ಯೋಜನೆಗಳು ಅಂತ ಬಂತು. ಆ ಪಂಚವಾರ್ಷಿಕ ಯೋಜನೆಗಳಲ್ಲಿ ಏನು ಹೇಳಿದ್ದಾರೆ ಅಂದರೆ, ಮಕ್ಕಳಿಗೆ ನಾವೇನು ಈ ಒಂದು ಹಣವನ್ನು ಸ್ಪೆಂಡ್ ಮಾಡ್ತೀವಿ ಇದನ್ನು ನೀವು ಬಂಡವಾಳದ ರೀತಿಯಲ್ಲಿ ನೋಡಬಾರದು. ಇದು ಒಂದು ಕರ್ತವ್ಯ ಮತ್ತು ದೇಶದ ಒಂದು ಅಭಿವೃದ್ಧಿಯ ಭಾಗವಾಗಿ ನೋಡಬೇಕು ಅನ್ನುವಂಥದ್ದನ್ನು ನಮ್ಮ ಪ್ಲಾನಿಂಗ್ ಕಮಿಷನ್ಸ್ ಇದು ಪಂಚವಾರ್ಷಿಕ ಯೋಜನೆಗಳು ಹೇಳಿದ್ದಾರೆ. ಮತ್ತು ಪ್ಲಾನಿಂಗ್ ಕಮಿಷನ್ನು ಕೂಡ ಇದಕ್ಕೆ ಭಾಳ ಸಪೋರ್ಟಿವ್ ಆಗಿತ್ತು. 2014ರಿಂದ ಪ್ಲಾನಿಂಗ್ ಕಮಿಷನ್ ಪರಿಕಲ್ಪನೆ ಬದಲಾಗಿ ನೀತಿ ಆಯೋಗ ಅಂತ ಬಂತು. ನೀತಿ ಆಯೋಗದವ್ರು ಏನು ಹೇಳ್ತಾರೆ, ಈ ಎಲ್ಲವನ್ನ ಒಪ್ಕೊಳ್ತಾರೆ. ಎಸ್, ICDS ಸ್ಕೀಮ್ ಅಗತ್ಯತೆ ಇದೆ ಮತ್ತು ಇದು ಭಾರಿ ಒಳ್ಳೆಯ ಸ್ಕೀಮ್, ನಮ್ಮ ದೇಶಕ್ಕೆ ಇದು ಬೇಕೇ ಬೇಕು, ಮುಂದುವರಿಬೇಕು. ಆಮೇಲೆ ಇದರಲ್ಲಿ ಕೆಲವೆಲ್ಲ ಅಡಲ್ಸ್ ಇದಾವೆ, ಇದನ್ನೆಲ್ಲ ಬಗೆಹರಿಸ್ಕೋಬೇಕು ಅನ್ನೋದೆಲ್ಲ ಹೇಳ್ತಾರೆ. ಆದರೆ ಬಜೆಟಿನ ಸಂದರ್ಭ ಬಂದಾಗ ಅವ್ರು ಏನು ಮಾತಾಡಲ್ಲ. ನೀತಿ ಅಂದರೆ ನೀತಿ ಹೇಳೋದಷ್ಟೇ ಅವ್ರ ಕೆಲಸ. ಓಕೆ, ಸೊ ಹಂಗಾಗಿ ಈಗ ನಮಗೆ ಬಜೆಟ್ ಮೊದಲು ಇದ್ದಿದ್ದೆಷ್ಟು, 90% ಕೇಂದ್ರ ಸರ್ಕಾರದಿಂದ ಬರ್ತಿತ್ತು, ಆಮೇಲೆ 10% ರಾಜ್ಯ ಸರ್ಕಾರಗಳು ಕೊಡ್ತಾ ಇತ್ತು. ಈಗ 90% ಇರೋದು ಮತ್ತೆ 30% ಕಮ್ಮಿಯಾಗಿ ಈಗ 60% ಮಾತ್ರ ಕೇಂದ್ರ ಸರ್ಕಾರ ಕೊಡ್ತದೆ, 40% ರಾಜ್ಯ ಸರ್ಕಾರ ಕೊಡ್ತಾ ಇದೆಯಾ? ಈ 60-40 ಒಳಗಡೆ ಸುಮಾರು 8,500 ಕೋಟಿಯಷ್ಟು ಸೆಂಟ್ರಲ್ ಗೌರ್ಮೆಂಟ್ ಒಂದೇ ಸಾರಿ ಕಡಿತ ಮಾಡಿತು. ಸೊ ಕಡಿತ ಮಾಡಿದ ಮೇಲೆ ಅದನ್ನು ಮತ್ತೆ ನಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡಲೇ ಇಲ್ಲ. ಇವತ್ತು ಕೂಡ ಇಡೀ ದೇಶದಲ್ಲಿ 21,000 ಅಥವಾ 22,000 ಕೋಟಿ ಮಾತ್ರನೇ ನಮಗೆ ಟೋಟಲ್ ಬಜೆಟ್ ಇರೋದು ICDSಗೆ ಇಡೀ ಭಾರತದಲ್ಲಿ. ಓಕೆ, ಭಾರತದ ಒಟ್ಟು ಬೆನಿಫಿಷಿಯರ್ಸ್ ಎಷ್ಟು ಜನ, ಫಲಾನುಭವಿಗಳು, ಗರ್ಭಿಣಿ, ಬಾಣಂತಿ ಎಲ್ಲರೂ ಸೇರಿದ್ರೆ 10 ಕೋಟಿ ಜನ ಇದ್ದಾರೆ. ಅಂಗನವಾಡಿ ವರ್ಕರ್ ಹೆಲ್ಪರ್ ಬಿಟ್ಟು 10 ಕೋಟಿ ಜನಕ್ಕೆ ನಾವು ಒಂದು ದಿನಕ್ಕೆ ಸೇವೆಯನ್ನು ಮಾಡ್ತಾ ಇದೀವಿ ICDS ಅಲ್ಲಿ. ಸರ್, ಇವಾಗ ಬಜೆಟ್ ಕೊರತೆ ಇದೆ ಅಂತ ಹೇಳಿದಾಗ ಸರ್ಕಾರನೇ CSR ಫಂಡ್ಸ್ನ ಡೈರೆಕ್ಟಾಗಿ ತೆಗೆದುಕೊತಾ ಇದೆ. ಈ ವಿಷಯದಲ್ಲಿ ಯಾತಕ್ಕೆ CSR ಫಂಡ್ಸ್ನ ಇಲ್ಲಿಗೆ ಪಂಪ್ ಮಾಡ್ತಾ ಇಲ್ಲ? 2017ನೇ ಇಸ್ವಿಯಿಂದ ಇದುವರೆಗೂ ಯೂನಿಟ್ ಕಾಸ್ಟನ್ನು ಇನ್ಕ್ರೀಸ್ ಮಾಡಲಿಲ್ಲ. ಮಾತ್ರ ಅಲ್ಲ, ಇದಕ್ಕೆ GST ಆಗ್ತಾ ಇದ್ದಾರೆ, ಇದಕ್ಕೂ GST ಆಗ್ತಾ ಇದ್ದಾರೆ. ಆಯಿತಾ, ಈಗ ನಮ್ಗೆ ಹೊಸದಾಗಿ ಗೊತ್ತಾಗಿದ್ದು ಅದು, ಇದುವರೆಗೂ ಗೊತ್ತಿರಲಿಲ್ಲ ನನಗೂ ಕೂಡ, ಮೊನ್ನೆನೇ ಗೊತ್ತಾಗಿದ್ದು. GST ಆಗ್ತಾ ಇದ್ದಾರೆ. ಒಂದು ಕಡೆ GST, ಇನ್ನೊಂದು ಕಡೆ ಬೆಲೆ ಏರಿಕೆ, ಮತ್ತೊಂದು ಕಡೆಯಲ್ಲಿ ಯೂನಿಟ್ ಕಾಸ್ಟ್ ಹೆಚ್ಚಳ ಮಾಡಲಿಲ್ಲ. ಸೊ ಹೆಂಗೆ ಬಡವರಿಗೆ ರೀಚ್ ಆಗುತ್ತೆ? ಹಂಗಾಗಿ ಇದು ಏನಾಗುತ್ತೆ, ಈ ಗೌರ್ಮೆಂಟ್ ಸೆಕ್ಟರ್ ಅಂತ ಹೇಳುವಾಗ ಈ ಜನ ಮಾತಾಡ್ತಾರಲ್ಲ, ಇದು ಅದರ ಹಿಂದಿನ ಪಾಲಿಸಿ ಇದೆಯಲ್ಲ, ಈ ಪಾಲಿಸಿಯನ್ನು
ನಾವು ಅರ್ಥ ಮಾಡ್ಕೊಳ್ಳದೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ನ ನಾವು ಸರಿ ಇಲ್ಲ ಅಂತ ಹೇಳುವಂಥದ್ದು ಏನು ಕೂಡ ಹೆಚ್ಚು ಉಪಯೋಗ ಆಗಲ್ಲ. ಹಾಗಾಗಿ ನಾವು ಇದನ್ನು ಮಾಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಆಮೇಲೆ ಮತ್ತೆ ಎರಡನೇದು ಬಜೆಟ್ ಅಂತ ಹೇಳಿದಾಗ ಈಗ ನೋಡಿ 2024 ಏಪ್ರಿಲ್ ಅಲ್ಲಿಂದ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಬಜೆಟ್ ಕರ್ನಾಟಕಕ್ಕೆ ICDSಗೆ ₹1 ಕೂಡ ಬಂದಿಲ್ಲ. ಫುಡ್ಡಿಗೆ 50% ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, ಸ್ಟೇಟ್ ಗೌರ್ಮೆಂಟ್ 50% ಕೊಡುತ್ತೆ ಅಂಗನವಾಡಿಗಳಲ್ಲಿ ಬರುವಂಥ ಫುಡ್ಡಿಗೆ. ಇನ್ನು ಉಳಿದ ವಿಷಯಕ್ಕೆ ಅವರು ಫಂಡನ್ನು ರಿಲೀಸ್ ಮಾಡಬೇಕು, ಅದು ಬಿಟ್ಟು ರಿಲೀಸ್ ಮಾಡಬೇಕು. ಇದು ಬರೀ ಕರ್ನಾಟಕದ ಪ್ರಶ್ನೆ ಅಲ್ಲ, ಎಲ್ಲ ಕಡೆಯಲ್ಲಿ ಕೂಡ ಈ ಪ್ರಶ್ನೆ ಇದೆ. ಇವತ್ತು ಪ್ರೆಸೆಂಟ್ ಕರ್ನಾಟಕದಲ್ಲಿ 3 ತಿಂಗಳಾಗಿದೆ, ಸಂಬಳ ಬಂದಿಲ್ಲ ಅಂಗನವಾಡಿ ವರ್ಕರ್ಸ್ಗೆ. ಹೆಂಗೆ ಕೆಲಸ ಮಾಡಬೇಕು? ಮಾಡ್ತಾ ಇದ್ದಾರೆ ಅವರು. ಓಕೆ, ಯಾಕಂದರೆ ಇರೋದು ಒಂದು ಕೆಲಸ. ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಎಷ್ಟಿದೆ ಅಂತ ಹೇಳಿದ್ರೆ ನೀವು ಹೆಂಗೆ ದುಡಿಸಿದ್ರು ಅವ್ರು ದುಡಿತಾರೆ. ಆ ಥರದ ಒಂದು ಸಂದರ್ಭಕ್ಕೆ ಈ ವ್ಯವಸ್ಥೆ ತಳ್ಳಿಬಿಟ್ಟಿದೆ ಎಲ್ಲರನ್ನೂ ಕೂಡ. ಸೊ ಇವರು ಕೂಡ ಅಂಥದ್ದೇ ಒಂದು ಸಂದರ್ಭದಲ್ಲಿ ಇವತ್ತು ಸಿಕ್ಕಾಕೊಂಡಿದ್ದಾರೆ. ಇಂಥ ಪರಿಸ್ಥಿತಿಗೆ ಯಾವುದೇ ಮಿನಿಸ್ಟರ್ ಆಗಲಿ, ಯಾವುದೇ ಪಕ್ಷ ಆಗಲಿ, ಅವ್ರಗಳ ಬೆಂಬಲ, ಅವ್ರಗಳ ದೃಷ್ಟಿಕೋನ ಹೇಗಿದೆ? ಕೇಂದ್ರ ಸರ್ಕಾರ ಕೊಡಲಿಲ್ಲ ಅಂತ ರಾಜ್ಯ ಸರ್ಕಾರ ಯಾಕೆ ಕೈ ಕಟ್ಕೊಂಡು ಕೂತ್ಕೋಬೇಕು? ಯಾಕಂದರೆ ಇದರ ನೇರ ಫಲಾನುಭವಿಗಳು ಕರ್ನಾಟಕದವರು, ಇಲ್ಲಿಯವರು, ಕರ್ನಾಟಕದ ನೆಲದವರು, ಕರ್ನಾಟಕದ ಮತದಾರರು. ಹಾಗಾಗಿ ರಾಜ್ಯ ಸರ್ಕಾರಕ್ಕೂ ಕೂಡ ಅಷ್ಟೇ ಜವಾಬ್ದಾರಿ ಇರ್ತದೆ. ಕೇಂದ್ರದ್ದು ಫೈಟ್ ಮಾಡಬೇಕು, ಅದು ಒಂದು ವಿಧಾನ. ಆದರೆ ಕೇಂದ್ರ ಕೊಡುವ ತನಕ ನಮಗೇನು ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಇದೆಯಲ್ಲ, ಅದು ಕೂಡ ನಾವು ಒಪ್ಲಿಕ್ಕಾಗಲ್ಲ. ಹಾಗಾಗಿ ಇಂಥ ಸ್ಕೀಮ್ಸಲ್ಲಿ ಕೇಂದ್ರ ಕೊಡ್ತದೋ ಇಲ್ವೋ ದಟ್ ಈಸ್ ಯುವರ್ ಹೆಡೇಕ್. ಆದರೆ ರಾಜ್ಯ ಸರ್ಕಾರಗಳು, ಅದು ಯಾವುದೇ ಸರ್ಕಾರ ಇರಲಿ, ಸೊ ಅದನ್ನು ಅವರು ಖಾತ್ರಿಪಡಿಸಬೇಕು ಅನ್ನುವಂಥದ್ದು ಕೂಡ ನಾವು ಹೇಳ್ತಾ ಇದ್ದೀವಿ. ಸಮಸ್ಯೆಗಳಿದ್ರೂ ಕೂಡ ಬಜೆಟ್ ಕಡಿಮೆ ಇದೆ ಅಂತ ಅಂದರೂ ಕೂಡ ನಾವು ಆಗಾಗ್ಗೆ ಪ್ರತಿ ಸಲನೂ ಒಬ್ಬ ಹೈಯರ್ ಆಫೀಸರ್ ಆಗ್ಬೋದು, ಮಿನಿಸ್ಟರ್ ಆಗ್ಬೋದು, ICDS ಫಂಡ್ಸಲ್ಲಿ ಮಿಸ್ಯೂಸ್ ಆಗಿದೆ, ಲಂಚ ಆಗಿದೆ ಅಂತ ಸಸ್ಪೆಂಡೋ ಅಥವಾ ಟ್ರಾನ್ಸ್ಫರೋ ವಾಟ್ ಎವರ್ ಆಗಿದೆ. ಹೆಂಗಾಗಕ್ಕೆ ಸಾಧ್ಯ ಆಗ್ತಾ ಇದೆ ಇವೆಲ್ಲ? ಈಗ ಏನಾಗುತ್ತೆ, ನನಗೆ ಗೊತ್ತಿರೋ ಪ್ರಕಾರ ಕರ್ನಾಟಕದ ಮಟ್ಟಿಗೆ 2,000 ಕೋಟಿ ಒಂದು ವರ್ಷಕ್ಕೆ ಈ ಫುಡ್ಡಲ್ಲಿ ಖರ್ಚಾಗ್ತಾ ಇದೆ. ಆ MSPTCಗಳೇ ಈ ಆಹಾರ ಏನು ಅಂಗನವಾಡಿಗಳಿಗೆ ಬರ್ತದೆ, ಗೋಧಿ ಮತ್ತು ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರ್ತದೆ. ಇನ್ನು ಉಳಿದ ಬೇಳೆಕಾಳುಗಳು, ಮಸಾಲೆ ಪದಾರ್ಥಗಳು ಅಥವಾ ಎಣ್ಣೆ ಅಥವಾ ಏನು ಅವರು ಮೆನು ಫೈನಲ್ ಮಾಡಿರ್ತಾರೆ, ಆ ಎಲ್ಲ ಮೆನುಗಳನ್ನು ಕೊಡಲಿಕ್ಕೆ ಇವರೇನೇ ಆಹಾರ ಪದಾರ್ಥಗಳನ್ನು ನಮ್ಮ APMCಗಳಲ್ಲಿ ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಇದು ಪರ್ಚೇಸ್ ಮಾಡಿ, ಸೊ ಇಲ್ಲಿ ಅದನ್ನು ಕ್ಲೀನ್ ಮಾಡಿ, ಶುದ್ಧೀಕರಣ ಮಾಡಿ, ಪ್ಯಾಕಿಂಗ್ ಮಾಡಿ ಸರಬರಾಜು ಮಾಡಬೇಕು ಅಂತ. ಈ ಸರಬರಾಜು ಮಾಡುವ ಪ್ರಕ್ರಿಯೆ, ವಸ್ತುಗಳನ್ನು ಕೊಂಡುಕೊಳ್ಳುವಂಥ ಪ್ರಕ್ರಿಯೆ ಎಲ್ಲವೂ ಕೂಡ ಇಂಡೈರೆಕ್ಟ್ಲಿ ಅಲ್ಲಿ ಸ್ಥಳೀಯವಾಗಿ ಯಾರು ಶಾಸಕರು ಇರ್ತಾರೋ ಅವರ ಹಿಡಿತದಲ್ಲೇ ಇರ್ತವೆ. ಎಲ್ಲ ಕ್ಷೇತ್ರಗಳು ಸೇರಿ ಕರ್ನಾಟಕದ್ದು, ಬರೀ ಯಾರೋ ಒಂದು ಪಾರ್ಟಿ ಅಥವಾ ಒಬ್ಬರು ಅಂತ ಹೇಳಿಲ್ಲ. ಇದೊಂಥರ ಕಾಮನ್ ಇದೆ. ಇದು ಪ್ರತ್ಯಕ್ಷವಾಗಿ ಇರ್ತದೆ, ಪ್ರತ್ಯಕ್ಷವಾಗಿ ಇರಲ್ಲ. ಪ್ರತ್ಯಕ್ಷವಾಗಿ ಬೇರೆ ಇರುತ್ತದೆ, ಅಪ್ರತ್ಯಕ್ಷವಾಗಿ ಈ ಥರದ್ದು ಇರ್ತದೆ. ಸೊ ಅಂದರೆ ಅವ್ರ ಹಿಂಬಾಲಕರೇ ಇಲ್ಲಿ ಟೆಂಡರ್ ಕರೀತಾರೆ, ಅವರ ಹಿಂಬಾಲಕರೇ ಸರಬರಾಜುದಾರರಾಗಿರ್ತಾರೆ, ಮತ್ತು ಅವ್ರ ಹಿಂಬಾಲಕರೇ ನೇಮ್ ಆಫ್ APMC ಅಂಗಡಿಗಳಲ್ಲಿ ಹೋಲ್ಸೇಲ್ ಅಂಗಡಿಗಳನ್ನು ಇಟ್ಕೊಂಡಿರ್ತಾರೆ. ಅಲ್ಲಿಂದಲೇ ಇವರು ಪರ್ಚೇಸ್ ಮಾಡಬೇಕಾಗಿರುವಂಥ ಪರಿಸ್ಥಿತಿಗಳು. ಹಂಗಾಗಿ ಎಷ್ಟೋ ಕಡೆಗಳಲ್ಲಿ ಅಧಿಕಾರಿಗಳು ನಿಸ್ಸಹಾಯಕರಾಗಿರ್ತಾರೆ, ಅವರ ಹಿಡಿತದಲ್ಲೇ ಇದೆಲ್ಲವೂ ಕೂಡ ನಡೀತಾ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಇದರಲ್ಲಿ ಅಧಿಕಾರಿಗಳು ಅನ್ನುವಂಥ ಪ್ರಶ್ನೆ ಬಂತು. ಈಗ ಎಷ್ಟೋ ಕಡೆಯಲ್ಲಿ ಅಂಗನವಾಡಿ ವರ್ಕರ್ ತಿಂದುಬಿಡ್ತಾರೆ ಅನ್ನುವಂಥ, ಈಗ ಮೊನ್ನೆ ಕಾರಟಗಿ ಅಂತಕ್ಕಂಥ ಒಂದು ತಾಲೂಕಲ್ಲಿ ನಾವು ಗರ್ಭಿಣಿಯರಿಗೆ ಆಹಾರವನ್ನು ಕೊಡ್ತೀವಿ. ಯಾವಾಗ ಕೊಡ್ತೀವಿ? 1 ತಿಂಗಳದು ಪೂರ್ತಿ ಒಂದೇ ಸಾರಿ ಕೊಟ್ಬಿಡ್ತೀವಿ. 1 ತಿಂಗಳದು ಪೂರ್ತಿ ಕೊಡುವಾಗ ಅದರ ಗಾತ್ರ ದೊಡ್ಡದಿರ್ತದೆ. ಸೊ ಅವರು ಒಂದು ಹೋಟೆಲ್ ನಡೆಸ್ತಾರಂತೆ. ಇವಳೇನು ಮಾಡಿದಾಳೆ, ಅಂಗನವಾಡಿಯಿಂದ ತೊಗೊಂಡೋಗಿ ನೇರವಾಗಿ ಹೋಟ್ಲಲ್ಲಿ ಇಟ್ಟಿದ್ದಾಳೆ. 1 ತಿಂಗಳದು ಮೆಟೀರಿಯಲ್ ಇಟ್ಟಿರೋದು, ಅಂದರೆ ಹಾಲಿನ ಪುಡಿ, ಆಮೇಲೆ ಮತ್ತೆ ಕಾಳುಗಳು, ಅಕ್ಕಿ, ಈ ಥರದ್ದೆಲ್ಲನೂ ಅದರಲ್ಲಿ ಪ್ಯಾಕಿಂಗ್ ಹೆಸರು ಇರ್ತದೆ. ಇಟ್ಟಿದ ಕೂಡಲೇ ಯಾರೋ ಒಬ್ಬರು ಯೂಟ್ಯೂಬ್ನವನು ಅಥವಾ ಯಾರೋ ಒಬ್ಬರು, ಸೊ ಈಗ ಭಾರಿ ಅಡ್ವಾನ್ಸ್ ಇದೆ ನೋಡಿ ಎಲ್ಲರ ಇರೋದ್ರಿಂದ ಅದನ್ನು ತೆಗೆದಿದ್ದಾನೆ. ತೆಗೆದು ದೊಡ್ಡ ಸುದ್ದಿ ಆಗೋಯ್ತು. ಏನು ಸುದ್ದಿ ಅಂತ ಹೇಳಿದ್ರೆ, ಅಂಗನವಾಡಿ ಆ ಹೋಟ್ಲಲ್ಲಿ ಅಂಗನವಾಡಿಯವರು ಫುಡ್ಡನ್ನು ಅಲ್ಲಿ ಮಾರಾಟ ಮಾಡ್ತಿದ್ದಾರೆ. ನೆನ್ನೆ ಆ ಹುಡುಗಿ ಸೆಮಿನಾರಿಗೆ ಬಂದಿತ್ತು. ಆಮೇಲೆ ಹೇಳಿದ್ಲು, ಮೇಡಮ್ ಅದು ನಮ್ಮ ಇದು ನಾನೇ ವರ್ಕರು, ಅವಳು ನಮ್ಮ ಬೆನಿಫಿಷಿಯರು. ಸೊ 1 ತಿಂಗಳದ್ದು ಕೊಟ್ಟಿದ್ದೇನೆ, ನಾನು ಸೈನ್ ತೊಗೊಂಡಿದ್ದೇನೆ. ಬಟ್ ನಾನು ಹೇಳ್ತಾ ಇದ್ರು ಕೂಡ ಯಾರೂ ಹೇಳಿಲ್ಲ. ಅಲ್ಲಿ ಇರುವಂಥ DD ಅವರನ್ನು ಮತ್ತು ಆ ಕೆಳಗೆ DDಯಿಂದ ಹಿಡಿದು ಕೆಳಗೆ ಎಲ್ಲರನ್ನೂ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ. ಅಂದರೆ ನಮ್ಮಲ್ಲಿ ಒಂದು ಆತಂಕ ಏನಿದೆ ನಮ್ಮ ಇಲಾಖೆಯಲ್ಲಿ ಅಂದರೆ, ಸತ್ಯಾಸತ್ಯತೆಯನ್ನು ನೋಡಲ್ಲ. ಭಯ. ಯಾಕೆ ಭಯ ಅಂದರೆ ನಿಮ್ಗೆ ಹುಡುಕಿರೋದ್ರಿಂದ ಭಯ. ನಾನು ಅಂಗನವಾಡಿ ವರ್ಕರ್, ನನಗೆ ಕೋಳಿ ಮೊಟ್ಟೆ ಕೊಡೋಕ್ಕೆ ಹೇಳ್ತೀರಿ ನೀವು, ನನಗೆ ಸಂಬಳ ಇಲ್ಲ 3 ತಿಂಗಳಿಂದ, ಬಾಡಿಗೆ ಕೊಟ್ಟಿಲ್ಲ, ಆಮೇಲೆ ಮತ್ತೆ ಕೋಳಿ ಮೊಟ್ಟೆ ಹಣನೂ ರಿಲೀಸ್ ಮಾಡಿಲ್ಲ. ನಾನು ಯಾವ ದುಡ್ಡಲ್ಲಿ ಕೊಡಬೇಕು ಕೋಳಿ ಮೊಟ್ಟೆಯನ್ನು? ಯಾವ ದುಡ್ಡಲ್ಲಿ ಕೊಡಬೇಕು? ನಾನು ನನ್ನ ಕರ್ತವ್ಯವನ್ನು ಮಾಡದೇ ಇರೋದಕ್ಕೆ ನಾನು ಕಾರಣನಾ? ಇವತ್ತು ನಾನು ಪಬ್ಲಿಕ್ ಸರ್ವಿಸ್ ಮಾಡಲಿಕ್ಕೆ ಬಂದಿದ್ದೇನೆ. ಪಬ್ಲಿಕ್ ಸರ್ವಿಸ್ ಮಾಡಲಿಕ್ಕೆ ಬಂದವರಿಗೆ
ಸಂಬಳವೇ ಕೊಡದೇ ಇದ್ದಾಗ ಯಾವ ಹಣದಲ್ಲಿ ನಾನು ಕೊಡಬೇಕು? ನಾನೇನು ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು? ಅಂಗನವಾಡಿ ವರ್ಕರ್ ಆಗಿ ಬರುವಂಥವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು? ಸೋಷಿಯಲಿ ಎಕನಾಮಿಕಲಿ ತುಂಬ ಬ್ಯಾಕ್ವರ್ಡ್ ಇದ್ದಾರೆ ಅವರು. ಬರೋದು 11,000 ರೂಪಾಯಿ ಸಂಬಳಕ್ಕೆ ಒಬ್ಬ ಎಜುಕೇಟೆಡ್ ಹೆಣ್ಮಗಳು ಕೆಲಸಕ್ಕೆ ಬರ್ತಾಳೆ ಅಂತ ಹೇಳಿದ್ರೆ ಅವಳ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಹೆಂಗಿರಬೇಕು? ಅದು ಯಾಕೆ ನೀವು ಅರ್ಥ ಆಗೋದಿಲ್ಲ ನಿಮಗೆ? ಸೊ ಈ ಎಲ್ಲ ಅಂಶಗಳು ಇದ್ದಾವೆ. ಹಾಗಾಗಿ ನಮ್ಮ ಇಲಾಖೆ ಸಡನ್ಲಿ ಒಂದು ಪೇಪರಲ್ಲಿ ಬಂದು ಕೂಡಲೇ ಯಾರನ್ನೋ ಸಸ್ಪೆಂಡ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಕೆಳಗಿನ ಭ್ರಷ್ಟಾಚಾರ ಅಲ್ಲ, ನಿಮಗಿರ್ತಕ್ಕಂಥ ಉಳುಕು. ಅದನ್ನು ನೋಡಿಸ್ಕೊಳ್ಳಾರ್ದೆ ನೀವು ಈ ರೀತಿಯಲ್ಲಿ ಹೇಳೋದನ್ನು ಒಪ್ಲಿಕ್ಕಾಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಭ್ರಷ್ಟಾಚಾರ ಇದೆ ಅನ್ನೋದನ್ನು ನಾನು ನಿರಾಕರಿಸಲ್ಲ. ಆದರೆ ಅದಕ್ಕೆ ಯಾರೋ ಒಬ್ಬರು ಕಾರಣ ಅಲ್ಲ, ಟೋಟಲ್ ಸಿಸ್ಟಮ್. ಕಡೆಯದಾಗಿ ನಾವು ಕೇಳಬೇಕಂತಂದರೆ ಕಾಯ್ದೆ ಮಾಡೋದ್ರಿಂದ ಎಷ್ಟರ ಮಟ್ಟಿಗೆ ಈ ಸಮಸ್ಯೆ, ಅದರಲ್ಲೂ ಭ್ರಷ್ಟಾಚಾರ ಹೇಗೆ ಕಡಿಮೆ ಆಗೋಕ್ಕೆ ಸಾಧ್ಯ? ಭ್ರಷ್ಟಾಚಾರದ್ದು ಸಪ್ರೇಟ್ ಮ್ಯಾಟರ್. ಆದರೆ ಕಾಯ್ದೆ ಅನ್ನುವಂಥದ್ದು ಈ ಸ್ಕೀಮಿನ ಒಂದು ಮಹತ್ತರವಾದಂಥ ಉದ್ದೇಶ ಇದೆಯಲ್ಲ, ಆ ಉದ್ದೇಶವನ್ನು ಇಟ್ಕೊಂಡು ಇದನ್ನು ನೋಡಬೇಕು ಅಂತ. ಇದಕ್ಕೂ ಲಿಂಕ್ ಮಾಡಬಾರ್ದು. ಓಕೆ, ICDSನ ರಿಯಲ್ ಕಾನ್ಸೆಪ್ಟ್ ಇದೆಯಲ್ಲ ನೋಡಿ, ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ಸಂಪತ್ತನ್ನು ನೀವು ಸೃಷ್ಟಿ ಮಾಡ್ಬೋದು, ಕರೆಕ್ಟಾ? ಆದರೆ ಮನುಷ್ಯನನ್ನು ಸೃಷ್ಟಿ ಮಾಡೋಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ? ಯಾವ ಮಗು ಒಂದು ತಾಯಿಯ ಹೊಟ್ಟೆಯಿಂದ ಗರ್ಭದಿಂದ ಹೊರಗಡೆ ಬರ್ತದಲ್ಲ, ಆ ಮಗುನೇ ನಿಮಗೆ ಸಂಪತ್ತು. ಆ ಮಗುವನ್ನು ನಿಮಗೆ ಸೃಷ್ಟಿ ಮಾಡಲಿಕ್ಕಾಗಲ್ಲ, ಬೆಳೆಸಲಿಕ್ಕಾಗಲ್ಲ. ಆ ಮಗುವನ್ನು ಕಾಪಾಡೋದು ಈ ICDS ಸ್ಕೀಮ್. ಹಾಗಾಗಿ ನೀವು ಬೇರೆ ಎಲ್ಲ ನೋಡೋದಕ್ಕಿಂತಲೂ ಕೂಡ ಈ ಆಸ್ಪೆಕ್ಟಲ್ಲಿ ಈ ಸ್ಕೀಮನ್ನು ನೋಡಿದಾಗ ಮಾತ್ರನೇ ನಮಗೆ ಈ ಕಾಯ್ದೆ ಬಂದರೆ ಡೆಫಿನೆಟ್ಟಾಗಿ ನಾನು ಹೇಳ್ತೇನೆ, ಒಂದು ಮಗುವಿನ ಮೂಲಭೂತ ಹಕ್ಕಾಗತ್ತೆ. ಯಾವುದು? ನ್ಯೂಟ್ರಿಷನ್ ಆ್ಯಂಡ್ ಪ್ರೀ ಪ್ರೈಮರಿ ಎಜುಕೇಷನ್ ಮತ್ತು ಡೇ ಕೇರ್ ಅನ್ನೋದೇನಿದೆ, ಇದು ಪ್ರಾಥಮಿಕವಾದಂಥ ಹಕ್ಕಾಗಬೇಕು ಅಂದರೆ ಕಾಯ್ದೆ ಆಗಬೇಕು ಅನ್ನುವಂಥ. ಇದಕ್ಕೆ ನಿಮಗೆ ಮುಖ್ಯವಾಹಿನಿಯಿಂದ ಎಷ್ಟರ ಮಟ್ಟಿಗೆ ಸಪೋರ್ಟ್ ಸಿಗ್ತಾ ಇದೆ? ಮೇಲ್ವರ್ಗದ ಜನರು ಕೂಡ ಈ ಒಂದು ಅನುಕಂಪ, ಈ ಒಂದು ಮಿಷನ್ಗೆ ಹೆಂಗೆ ಅವ್ರ ಕೈ ಜೋಡಿಸಬಹುದು? ಇದರಲ್ಲಿ ಯಾವುದೇ ಭಾವಗಳಿಲ್ಲ. ಅಂದರೆ ಮೇಲ್ವರ್ಗ, ಕೆಳವರ್ಗ, ಮಧ್ಯಮ ವರ್ಗ ಅಲ್ಲ. ಈ ಒಂದು ಪರಿಕಲ್ಪನೆಯಲ್ಲಿರ್ತಕ್ಕಂಥ ಎಲ್ಲ ಜನರನ್ನು ಕೂಡ ನಾವು ಇದ್ರ ಒಳಗಡೆ ತೊಡಗಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಪ್ರಯತ್ನದ ಭಾಗವಾಗಿಯೇ ನಾವು ಸೇವ್ ಚಿಲ್ಡ್ರನ್ ಆ್ಯಂಡ್ ಸೇವ್ ICDS ಅಂತಕ್ಕಂಥ ಒಂದು ಫೋರಮನ್ನು ನಾವು ಮಾಡ್ಕೊಂಡಿದ್ದೇವೆ. ಸೆಮಿನಾರಲ್ಲಿ ಒಂದು ಸೆಷನನ್ನು ಇಟ್ಟಿದ್ವಿ. ಏನಂತಂದರೆ ಪೀಪಲ್ಸ್ ಮೂಮೆಂಟ್ ಆ್ಯಂಡ್ ICDS ಅಂತೇಳಿ ಒಂದು ಸಬ್ಜೆಕ್ಟ್ ಇಟ್ಟಿದ್ವಿ. ಅದರಲ್ಲಿ ದಲಿತ್ ಮೂಮೆಂಟ್ಸ್ ಬಂದಿದೆ, ಕಿಸಾನ್ ಮೂಮೆಂಟ್ ಬಂದಿದೆ, ಅಗ್ರಿಕಲ್ಚರ್ ಮೂಮೆಂಟ್ ಬಂದಿದೆ, ಲೇಬರ್ ಮೂಮೆಂಟ್ ಬಂದಿದೆ, ವುಮೆನ್ ಮೂಮೆಂಟ್ ಬಂದಿದೆ. ಈ 5 ಮೂಮೆಂಟ್ಗಳು ಭಾರಿ ಇಂಪಾರ್ಟೆಂಟ್ ಆದಂಥ ಒಂದು ಮೂಮೆಂಟ್. ಮತ್ತು ಸ್ಟೂಡೆಂಟ್ ಮೂಮೆಂಟ್ ಜೊತೆನೂ ಕೂಡ ನಮಗೆ ಸಂಪರ್ಕಗಳಿದ್ದಾವೆ, ಯೂತ್ ಮೂಮೆಂಟ್ಸ್ ಜೊತೆನೂ ಕೂಡ ಸಂಪರ್ಕಗಳಿದ್ದಾವೆ. ಸೊ ಈ ಥರ ಎಲ್ಲ ಸಂಪರ್ಕಗಳನ್ನು ತಗೊಂಡು ಒಂದು ಜನಾಂದೋಲನವಾಗಿ ನಾವು ಒಂದು ಅಭಿಪ್ರಾಯವನ್ನು ರೂಪಿಸಬೇಕು. ಮತ್ತು ಎಲ್ಲರ ಹತ್ರನೂ ಕೂಡ ಸಹಿ ಸಂಗ್ರಹ ಮಾಡಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ದೇಶದ ಪ್ರಧಾನಿಗಳಿಗೆ ಒಂದು ಬಹಿರಂಗವಾದ ಪತ್ರಗಳನ್ನು ಬರೆಯೋದ್ರ ಮುಖಾಂತರ ಮತ್ತು ಅಲ್ಲಲ್ಲಿ ಈ ಥರದ ಒಂದು ಅಭಿಪ್ರಾಯಗಳನ್ನ ಮೂಡಿಸಲಿಕ್ಕೆ ಬೇರೆ ಬೇರೆ ಸ್ವರೂಪದ ಕಾರ್ಯಕ್ರಮಗಳನ್ನು ಮಾಡ್ಕೋಬೇಕು. ಯಾಕಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಇನ್ನೊಂದು ಹೆಸರಿದೆ, ಅನ್ನರಾಮಯ್ಯ ಅಂತ. ಅನ್ನ ಅಂತ ಹೇಳಿದ್ರೆ ಹಸಿದವನಿಗೆ ಅನ್ನ ಕೊಡೋದು ಅಂತ. ಸೊ ಹೆಚ್ಚು ಕಡಿಮೆ ನಮ್ಮ ಇದೂ ಕೂಡ ಅದೇ ಒಂದು ಹಿನ್ನೆಲೆ ಇರೋ ಕಾರಣಕ್ಕಾಗಿ ನಾವು ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ವಿನಂತಿ ಮಾಡ್ತಾ ಇದ್ದೇವೆ. ತಾವು ಇದನ್ನು ತಾಯಿ ಹೃದಯದಿಂದ ಈ ಒಂದು ಯೋಜನೆಯನ್ನು ಕಾಯ್ದೆಯೆಡೆಗೆ ತಗೊಂಡು ಹೋಗಲಿಕ್ಕೆ ಬೇಕಾದಂಥ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ನಿಮ್ಮ ಇಡೀ ಅಧಿಕಾರವನ್ನು ನೀವು ಉಪಯೋಗ ಮಾಡಿ ಈ ದಿಕ್ಕಿನಲ್ಲಿ ಹೆಜ್ಜೆ ಇಡಬೇಕು ಅನ್ನುವಂಥದ್ದಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ. ಎನಿವೆ ನೀವು ಕೂಡ ನಮ್ಮೊಟ್ಟಿಗೆ ಈ ಥರದೊಂದು ಚರ್ಚೆಗೆ ಕರೆದು ಈ ಥರದ ಒಂದು ವಿಚಾರಗಳನ್ನು ಎಲ್ಲರೊಟ್ಟಿಗೆ ಹಂಚಿಕೆ ಮಾಡಿಕೊಡ್ಲಿಕ್ಕೆ ಏನು ಪ್ರಯತ್ನ ಮಾಡ್ತಾಯಿದ್ದೀರಿ, ನಿಮ್ಮಂಥವರ ಎಲ್ಲರ ಸಹಕಾರದಿಂದಲೂ ಕೂಡ ಈ ಕಾಯ್ದೆಯಾಗಿ ಬರಲಿಕ್ಕೆ ಬೇಕಾಗಿರುವಂಥ ಒಂದು ಆಂದೋಲನವನ್ನು ರೂಪಿಸಲಿಕ್ಕೆ ಪ್ರಯತ್ನ ಮಾಡೋಣ. ಇದೇ ಥರ ಸುಮಾರು ಕಾರ್ಮಿಕ ಸಂಘಗಳಲ್ಲಿ ಮತ್ತು ಅಸಂಘಟಿತ ಕಾರ್ಮಿಕರ ಜೊತೆಗೆ ವರಲಕ್ಷ್ಮಿ ಮತ್ತು ಅವ್ರ ಸ್ನೇಹಿತರು ಕೆಲಸ ಮಾಡ್ತಾ ಇರೋದ್ರಿಂದ ಈ ಒಂದು ಅಂಗನವಾಡಿ ಹೆಸರು ಮಾತ್ರ ಪರಿಚಯ ಇರೋರು ಈ ಕಾರ್ಯಕ್ರಮನ ನೀವು ಸಂಪೂರ್ಣವಾಗಿ ಕೇಳಿತ್ತು ಅಂತ ಹೇಳಿದ್ರೆ ಅಂಗನವಾಡಿ ಬಗ್ಗೆ ಇರೋಂತಹ ಕಲ್ಪನೆ ಮತ್ತು ಮಿತ್ತು ಖಂಡಿತ ಬದಲಾಗುತ್ತೆ. ಸಾಕಷ್ಟು ಓದ್ಕೊಂಡಿರೋಂತಹ ಸುಶಿಕ್ಷಿತ ಮನಸ್ಸುಗಳಿಗೆ ಅಂತ ಈ ಮಾತುಕತೆಗೋಸ್ಕರ ನಾವು ವರಲಕ್ಷ್ಮಿ ಜೊತೆಗೆ ಈ ಕಾನ್ವರ್ಸೇಷನನ್ನು ಇಟ್ಕೊಂಡಿತ್ತು. ಈ ಮಾತುಕತೆಯಲ್ಲಿ ಈ ಕಾನ್ವರ್ಸೇಷನಲ್ಲಿ ಬಹುಶಃ ನೀವು ಅಬ್ಸರ್ವ್ ಮಾಡಿದ್ದೀರಾ ಅಂತ ಕಾಣಿಸುತ್ತೆ. ಯಾವ ರೀತಿ ಆಕೆ ಅಷ್ಟು ಪ್ಯಾಷನೇಟಾಗಿ ಮಾತಾಡ್ತಿದ್ರು ಅಂತಂದರೆ ನನಗೆ ಇಲ್ಲಿ ಮಾತಾಡೋದಕ್ಕೆ ಮಧ್ಯದಲ್ಲಿ ಅವಕಾಶನೇ ಇಲ್ಲ. ನಾನು ಕೇಳಬೇಕು ಅನ್ನಿರೋ ಪ್ರಶ್ನೆಗಳಷ್ಟಕ್ಕೂ ಕೂಡ ಅವರೇ ಉತ್ತರಗಳನ್ನು ಹೇಳ್ತಾ ಹೋದರು. ಅಂದರೆ ಇದನ್ನು ನಾವುಗಳು ಅರ್ಥ ಮಾಡ್ಕೋಬೇಕಾಗತ್ತೆ. ಅಂಗನವಾಡಿ ಮೂಮೆಂಟು ಬರೀ ಒಂದು ಮಕ್ಕಳಿಗೆ ಊಟ ತಿಂಡಿ ಕೊಡೋದು ಅಥವಾ ಆ ಒಂದು ಮಕ್ಕಳನ್ನ ಬಿಟ್ಟು ಹೋಗ್ತಾರಲ್ಲ ಆ ಒಂದು ಟೆಂಪ್ರರಿ ಡೇ ಕೇರ್ ಸೆಂಟರ್ ಅಲ್ಲ.
ಅದನ್ನು ಮೀರಿದು ಈ ಅಂಗನವಾಡಿ ಸೆಂಟರ್ ಅಂತ ಹೇಳಬೇಕಾಗುತ್ತೆ. ಅಂಗನವಾಡಿಯಲ್ಲಿ ಓದಿರುವಂಥವರು ಇವತ್ತು IAS ಆಫೀಸರ್ಗಳಾಗಿ ಬಂದಿದ್ದಾರೆ, ಚೀಫ್ ಇಂಜಿನಿಯರ್ಸ್ ಆಗಿದ್ದಾರೆ, ಆಮೇಲೆ ಎಷ್ಟೋ ಜನ ಪ್ರೊಫೆಸರ್ಸು, ಲೆಕ್ಚರರ್ಸು, ಇಂಜಿನಿಯರ್ಸು, ಡಾಕ್ಟರ್ಸ್ ಆಗಿದ್ದಾರೆ ಮತ್ತು ಬೇರೆ ಬೇರೆ ದೇಶಗಳಿಗೆ ಹೋಗಿದ್ದಾರೆ. ಮತ್ತು ಇವತ್ತು DC ಏನಿದ್ದಾರೆ IAS, ಅವರ ಮಕ್ಕಳನ್ನು ಅಂಗನವಾಡಿಗಳಿಗೆ ಕಳಿಸ್ತಾ ಇದ್ದಾರೆ ಸುಮಾರು ಕಡೆಯಲ್ಲಿ. ನಮ್ಮ ಕೊಪ್ಪಳದಲ್ಲಿ ನಳಿನ್ ಅತುಲ್ ಅಂತ ಹೇಳಿ DC ಇದ್ದಾರೆ, ಅವರ ಮಗು ಅಂಗನವಾಡಿಗೆ ಬರೋದು. ಮತ್ತು ಇದರಲ್ಲಿ KKRDB ಎಜುಕೇಷನ್ ಕಮಿಷನರ್ ಇದ್ದಾರೆ ಆಕಾಶ್ ಅಂತ, ಅವರು ಅಂಗನವಾಡಿಯಲ್ಲೇ ಓದಿದ್ದು. ಸೊ ಈ ಥರದ್ದೆಲ್ಲ ತುಂಬ ಎಕ್ಸಾಂಪಲ್ಸ್ ಇದೆ. ಹಾಗಾಗಿ ಅಂಗನವಾಡಿಯನ್ನು ಎಲ್ಲೋ ಒಂದು ಕಡೆಗೆ ಅದು ಯಾರಿಗೋ ಅಂತ ಹೇಳಿ ಬಿಡುವುದಲ್ಲ. ಇವತ್ತು ಈ ಸಮಾಜವನ್ನು ಕಟ್ಟುವುದರಲ್ಲಿ ಭಾಳಷ್ಟು ತನ್ನ ಕಾಣಿಕೆಯನ್ನು ಅದು ಕೊಡ್ತಾನೆ ಇದೆ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವಾಗ ಇಲ್ಲಿ ನಮಗೆ ಫಂಡ್ಸ್ ಅಂತ ಬಂತು, ಸರ್ಕಾರದಿಂದ ಮ್ಯಾಚಿಂಗ್ ಫಂಡ್ಸು ರಾಜ್ಯ ಸರ್ಕಾರ ಕೊಡಬೇಕಾಗತ್ತೆ. ಅದರ ಜೊತೆಗೆ ನೀವು ಹೇಗೆ ಅಂಗನವಾಡಿ ಸೆಂಟರ್ಸ್ನ ಸ್ಟ್ರೆಂಥನ್ ಮಾಡಬಹುದು ಅಂತ ಹೇಳಿದ್ರೆ, ನಿಮ್ಮ ಅಕ್ಕಪಕ್ಕದ ಸೆಂಟರ್ಸ್ಗಳಿರುತ್ತಲ್ಲ, ಅಂಗನವಾಡಿಗಳಿರುತ್ತಲ್ಲ, ಅದನ್ನು ದತ್ತು ತಗೊಳ್ಳೋದ್ರ ಮೂಲಕ ಕೂಡ ನೀವು ಅದನ್ನು ಕಾಂಟ್ರಿಬ್ಯೂಟ್ ಮಾಡ್ಕೋಬಹುದು, ಅರ್ಥ ಮಾಡ್ಕೋಬಹುದು. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮಾತ್ರ ಸ್ಟೂಡೆಂಟ್ಸ್ನ ದತ್ತು ತಗೊಳ್ಳೋದಲ್ಲ, ಇಲ್ಲಿ ಕೂಡ ದತ್ತು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲದಕ್ಕೂ ಶುಭ ಆಗಲಿ ಅಂತ ಸಾರ್ಥಿ ಕಮ್ಯುನಿಕೇಷನ್ಸು ಈ ಮೂಲಕ ಈ ಒಂದು ಆಂದೋಲನ ಅಂದರೆ ಕಾಯ್ದೆ ಆಗಬೇಕು ಅಂತ ಇದೆಯಲ್ಲ, ಅದಕ್ಕೆ ನಾವು ಬೆಂಬಲ ಸೂಚಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಾವು ಮತ್ತು ನಮ್ಮ ಟೀಮ್ ಮೆಂಬರ್ಸು ಇದನ್ನು ರೆಕಾರ್ಡ್ ಮಾಡ್ತಾ ಇರೋವಂತಹ ಸುಜಾತಾ ಸುರೇಶ್ ಆಗಬಹುದು, ಮತ್ತು ನಾವುಗಳೇನೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದರೆ ಬ್ಯಾಕ್ ಎಂಡಲ್ಲಿ ನಾವು ಡಿಸ್ಕಸ್ ಮಾಡ್ತಿರ್ತೀವಲ್ಲ, ಡಾಕ್ಟರ್ ಶ್ರೀಮತಿ ಆಗಬಹುದು, ಸಾಗೇರಿ ರಾಮಸ್ವಾಮಿ ಆಗಬಹುದು, ನಾಗಾರ್ಜುನ್ ಆಗಬಹುದು, ಉಷಾ ಕಿರಣ್ ಆಗಬಹುದು, ಮತ್ತು ಇನ್ನು ಕೆಲವು ಫ್ರೆಂಡ್ಸ್ ಆಗಬಹುದು. ನಾವು ಪ್ರತಿಯೊಬ್ಬರು ಕೂಡ ಮುಂದಕ್ಕೆ ಹೆಂಗೆ ತೊಗೊಂಡು ಹೋಗ್ಬೋದು ನಮ್ಮ ಈ ಪಾಡ್ಕಾಸ್ಟು ಮತ್ತು ನಮ್ಮ ಒಂದು ಕಮ್ಯುನಿಕೇಷನ್ನು ಇರೋ ಒಂದು ಕನ್ಸರ್ನ್ ಅಂತ ಅಂದ್ಕೊಂಡಾಗ ಇನ್ನೇನು ನಾವು ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ. ಈ ಪಾಡ್ಕಾಸ್ಟು ನಾವು ಹೇಗೆ ಮಾಡಬಹುದು, ನೀವು ಟಿಕ್ಟಾಕು ಮಾಡ್ತಾ ಇರ್ತೀರಾ, ರೀಲ್ಸು ಮಾಡ್ತಾ ಇರ್ತೀರಾ, ಇದಕ್ಕೆ ಒಂದು ಚೌಕಟ್ಟು ಕೊಟ್ಟು ಹೇಗೆ ನಮ್ಮ ಊರಿನ ಪರಿಸರ, ನಮ್ಮ ಒಂದು ಆಸಕ್ತಿ, ನಮ್ಮ ಒಂದು ಇಂಟ್ರೆಸ್ಟ್, ಇದರದನ್ನೆಲ್ಲನೂ ನಮ್ಮ ಒಂದು ಅಕಾಡೆಮಿಕ್ ಬ್ಯಾಕ್ಗ್ರೌಂಡು, ನಮ್ಮ ಓದು, ನಮ್ಮ ಒಂದು ಪರಿಶ್ರಮ, ನಮ್ಮ ಒಂದು ಎಕ್ಸ್ಪರ್ಟೀಸ್ನ ಹೇಗೆ ನಾವು ಒಂದು ಮಾಧ್ಯಮನ ಕಮ್ಯುನಿಕೇಷನ್ ಮೂಲಕ ತರೋಕ್ಕೆ ಸಾಧ್ಯ ಅಂತ ಒಂದು ಸಣ್ಣದಾಗಿ ಒಂದು ಕಾರ್ಯಾಗಾರ ವರ್ಕ್ಶಾಪ್ ಮಾಡಬೇಕು ಅಂತ ಇದ್ದೀವಿ. ಇದನ್ನು ನಾವು ಮಾತಾಡ್ತಾ ಇರಬೇಕಾದ್ರೆ ಡೆಲ್ಲಿನಲ್ಲಿ ಈಗಾಗಲೇ ನಾವು ರಾಷ್ಟ್ರದಾದ್ಯಂತ ಗಲಾಟೆ ಶುರು ಆಗಿದೆ. ರಣವೀರ್ ಅಹ್ವಾಲಿಯಾದು ಯಾವ ರೀತಿ ಪಾಡ್ಕಾಸ್ಟರ್ಸ್ನ, ಯೂಟ್ಯೂಬರ್ಸ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತ ಈ ಗಮನದಲ್ಲಿ ನಾವು ಈ ಒಂದು ಕಾಂಟೆಕ್ಸ್ಟಲ್ಲಿ ಒಂದು ಡೀಸೆಂಟಾಗಿರುವಂತಹ ಒಂದು ಥಾಟ್ ಬೇಕಾಗುತ್ತೆ. ಆ ಒಂದು ಎಕ್ಸ್ಪರ್ಟೀಸು ಕನ್ಸರ್ನನ್ನು ನಾವು ಹೇಗೆ ಮುಂದಕ್ಕೆ ಒಂದು ನೀಟಾಗಿ ನಾವು ಮಾಡ್ತಾ ಇರುವಂಥ ಒಂದು ಯೂಟ್ಯೂಬು ಪಾಡ್ಕಾಸ್ಟ್ಗೆ ಅದನ್ನು ತರೋಕ್ಕೆ ಸಾಧ್ಯ ಅನ್ನೋದಕ್ಕೆ ಒಂದು ಸಣ್ಣದಾಗಿ ಒಂದು ಕಾರ್ಯಾಗಾರ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸ್ನೇಹಿತರು ನಮ್ಮ ಜೊತೆ ಇದ್ದಾರೆ. ಅದು ಎಜುಕೇಷನ್ ಆಗಬಹುದು, ಹೆಲ್ತ್ ಆಗಬಹುದು, ಮಹಿಳೆ ಆಗಬಹುದು. ಈ ಥರ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ 16-17 ವಿಷಯಗಳಿದೆಯಲ್ಲ, ಅದರಲ್ಲಿ ಸಿನಿಮಾ ಕೂಡ ಬರುತ್ತೆ, ಸಿನಿಮಾನೂ ಬರುತ್ತೆ, ಎಂಟರ್ಟೈನ್ಮೆಂಟ್ ಬರುತ್ತೆ, ರಂಗಭೂಮಿ ಬರುತ್ತೆ, ಸಾಂಸ್ಕೃತಿಕ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಒಂದು ವರ್ಕ್ಶಾಪ್ ಮಾಡೋಣ, ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋಣ ಅಂತ ಇದ್ದೀವಿ. ನಿಮ್ಗೆ ಅದೇನಾದರೂ ಒಂದು ಆಸೆ ಇದೆ ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿದರೆ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೂಡ ಇದೆ ಇಲ್ಲಿ. ದಯವಿಟ್ಟು ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ವಾಟ್ಸಪ್ ನಂಬರ್ 7899040771, ಇನ್ನೊಂದು 9845536979. ಇದೊಂದು ಹೊಸದಾಗಿ ನಾವು ಶುರು ಮಾಡ್ತಾ ಇರೋವಂತಹ ಮತ್ತೊಂದು ಎಕ್ಸಸೈಸ್ ಅಥವಾ ಪ್ರಾಜೆಕ್ಟ್ ಅಥವಾ ಒಂದು ಕಳಕಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಆನ್ ಬಿಹಾಫ್ ಆಫ್ ಸಾರಥಿ ಕಮ್ಯುನಿಕೇಷನ್ಸ್ ಟೀಮ್. ಥ್ಯಾಂಕ್ ಯು ಸೋ ಮಚ್.